ಕಾಂಗ್ರೆಸ್ಗೆ ಮೂರನೇ ಬಾರಿ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ 100ಕ್ಕಿಂತ ಕಡಿಮೆ ಬಂದಿರುವ ಪರಿಸ್ಥಿತಿ ಇದು. ಅಂದ್ರೆ ಮೊದಲೊಂದ್ಸರಿ 40, ಆಮೇಲೆ ಒಂದು 50 ಏನೋ, ಅಥವಾ 50, 40, ಈಗ 99 ಡ್ಯಾಶ್ ಡ್ಯಾಶ್. ದಟ್ಸ್ ಓಕೆ. ನನ್ನ ಪ್ರಕಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳ್ತಿರೋದು ಏನು, 100ಕ್ಕೆ 99 ಅಲ್ಲ, ಬಂದ್ರೆ ಫಸ್ಟ್ ರ್ಯಾಂಕು 543ಕ್ಕೆ 99 ನಿಮ್ದು, ಆದ್ರೆ ಗೆದ್ದಿದ್ದೀವಿ ಅಂತ ಭ್ರಮಿಸ್ತಾ ಇದ್ದೀರಿ. ಕಾಂಗ್ರೆಸ್ ತಾನಿದ್ದ ಪರಿಸ್ಥಿತಿಗೆ 99 ಬಂದಿರುವುದನ್ನ ಸಂಭ್ರಮಿಸಬೇಕಾದ ಸಂದರ್ಭನೇ ಅದು ಅವ್ರಿಗೆ. ಅಷ್ಟು ಹೀನಾಯವಾಗಿದ್ದವ್ರು ಇಷ್ಟಾದ್ರೂ ಆಗಿದ್ದೀವಿ ಅಂತ. ಬಟ್ ದೇ ಕೆನಾಟ್ ಸೇ ನಾವು ಗೆದ್ದುಬಿಟ್ಟಿದ್ದೀವಿ, ಮೋದಿ ಸೋತೋಗಿದ್ದಾರೆ ಅಂತ ಹೇಳಕ್ ಬರಲ್ಲ. ಅಫ್ಕೋರ್ಸ್ ಮೋದಿಗೋ ಬಿಜೆಪಿಗೋ 40 ಸೀಟೋ 45 ಸೀಟೋ 50 ಸೀಟೋ ಕಡಿಮೆನೇ ಕೊಟ್ಟಿದ್ದಾರೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಕಡಿಮೆನೇ ಕೊಟ್ಟಿದ್ದಾರೆ. ಹಾಗನ್ಬಿಟ್ಟು ನಾವು ಗೆದ್ದುಬಿಟ್ಟಿವಿ ಅನ್ನಕ್ಕಾಗಲ್ಲ. ಎಲೆಕ್ಟ್ರೋಲ್ ಮತ್ತು ನಂಬರ್ ಡೆಮಾಕ್ರಸಿನಲ್ಲಿ ಸಂಖ್ಯೆನಲ್ಲಿ ಅವರಿಗೆ ಜಾಸ್ತಿ ಇರೋದು 240 ಚಿಲ್ಲರೆ, ಅತಿ ದೊಡ್ಡ ಪಕ್ಷ, ಅವ್ರಿಗೆ ಬಹುಮತ ಇಲ್ಲ. ಎರಡನೇದು ಬಿಜೆಪಿಗೆ ಮಾತ್ರ ಬಹುಮತ ಬರಬೇಕಿತ್ತು, ಹಾಗಾಗಿ ಅವ್ರು ಸೋತೋಗ್ಬಿಟ್ಟಿದ್ದಾರೆ ಅನ್ನೋ ಥರ. ನನಗೆ ಯಾಕೆ ಬರಲಿಲ್ಲ ಅಂತ ಯಾರು ಕೇಳ್ಕೊಳ್ಳಲ್ಲ, ಅಥವಾ ನನಗೆ ಬರೋ ದಿನ ಯಾವತ್ತಿದೆ ಹತ್ತಿರದಲ್ಲಿ ಅಂತಲೂ ಕೇಳಲ್ಲ ಅವರು. ದಿಸ್ ಇಸ್ ಬ್ಯಾಡ್. ಯಾಕೆ ಅಂತಂದರೆ ನಾಳೆ ಫಲಿತಾಂಶಗಳನ್ನು ನಾವು ಹೆಂಗೆ ಸಂಭ್ರಮಿಸೋದು ಬೇರೆ, ಅವ್ರು ಸಂಭ್ರಮಿಸೋದು ತಪ್ಪು ಅಂತ ನಾನು ಹೇಳಿಲ್ಲ. ಯಾಕೆಂದರೆ ಅವ್ರು ಇದ್ದಿದ್ದ ಪರಿಸ್ಥಿತಿಗೆ ಚೆನ್ನಾಗೇ ಬಂದಿದೆ. ಬಟ್ ಇವತ್ತು ನನ್ನ ಲೆಕ್ಕಾಚಾರದಲ್ಲಿ ಈ ಭಾಷಣದ ಅತ್ಯಂತ ಹೀನಾಯವಾಗಿ ಅಂತ ನನಗೆ ಅನಿಸಿದ್ದೇನು ಅಂದರೆ, ಮೊದಲೇ ಪಾರ್ಲಿಮೆಂಟರಿ ಡೆಲಿಬರೇಷನ್ಸನ್ನು, ಅಂದರೆ ಆ ಪ್ರಕ್ರಿಯೆಗಳು ಭಾಷಣಗಳು ಇದನ್ನೆಲ್ಲ ಯಾರು ನೋಡೋ ಸ್ಟೇಜಲ್ಲಿ ಇಲ್ಲ ಈ ದೇಶದಲ್ಲಿ. ಜನ ಅಷ್ಟು ಕುತೂಹಲ ಯಾರಿಗೂ ಇಲ್ಲ. ಈ ರೀತಿಯ ನಿಮ್ಮ ನಡವಳಿಕೆಯಿಂದ ಇನ್ನಷ್ಟು ನೋಡಲ್ಲ. ಒಂದು. ಎರಡನೇದು, ನೀವು ಕೂಗಾಡ್ತಾ ಇದ್ರೆ ನೋಡಬೇಕಾದವ್ರು ನೋಡ್ಕೋತಾರೆ. ಮೀಡಿಯಾನಲ್ಲಿ ಅವ್ರವ್ರ ಪಾಡಿಗೆ ಅವ್ರವ್ರು ತೋಚಿದ್ದನ್ನು ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಹಾಕ್ತಾರೆ. ಕೂಗ್ತಾ ಇದ್ರಿ ಅಂತ ಒಂದು 2 ನಿಮಿಷ ತೋರಿಸಿ ಮನೆಗೆ ಹೋಗ್ತಾರಲ್ಲ. ಏನು ಪ್ರಯೋಜನ? ಪೇಷನ್ಸ್ ಅನ್ನೋದೊಂದು ಬೇಕಲ್ಲ ಪ್ರತಿಪಕ್ಷಕ್ಕೂ ಆಡಳಿತ ಪಕ್ಷಕ್ಕೆ ಎರಡಕ್ಕೂ ಸದನದಲ್ಲಿ. ಚರ್ಚೆಯ ಅಂಗಳವಾಗಿ ಇರಬೇಕಾದಂತಹ ಸದನ ಸಂಘರ್ಷದ ಅಂಗವಾಗಿ ನಿಲ್ಲತ್ತೆ ಪ್ರತೀಕವಾಗಿ. ಅಂದ್ರೆ ಅರ್ಥ ಏನು? ಮ್ಯಾಚ್ಗೆ ಆಡಬೇಕು ಗ್ರೌಂಡಲ್ಲಿ ಅಂದರೆ ಇಬ್ರು ಮ್ಯಾಚ್ ಆಡಬೇಕು. ಆಡದೆ ಅವ್ನು ಇವ್ನು ಹೊಡೆಯೋದು ಅವ್ನು ಹೊಡೆಯೋದು ಮಾಡ್ಕೊಂಡಿದ್ರೆ ಮ್ಯಾಚ್ ಎಲ್ಲಾಗತ್ತದು? ಗಲಾಟೆ, ಸಂಘರ್ಷ. ವೆರಿ 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 ಸ್ಯಾಡ್. ಹೋದ್ರೆ ನಿನ್ನೆ ರಾಹುಲ್ ಗಾಂಧಿ ಮಾತಾಡಕ್ ಬಿಟ್ರು, ಮಧ್ಯ ಅಮಿತ್ ಶಾ ಮೋದಿ ಅವರು ಹೇಳಿದ್ದು ನರೇಂದ್ರ ಮೋದಿ ಭಾಷಣಕ್ಕೂ ಆಕ್ಷೇಪಣೆಗಳನ್ನು ಎತ್ತಕ್ಕೋ ಪಾಯಿಂಟ್ ಆಫ್ ಆರ್ಡರ್ ಎತ್ತಕ್ಕೋ ಜಾಗ ಇತ್ತು, ಅದು ಮಾಡಲಿಲ್ಲ. ಇಲ್ಲಿ ಬೇಸರ ಏನು, ಅವ್ರು ಕೂಗ್ತಾ ಇದ್ದಾರೆ ಹಿಂದ್ಗಡೆಯಿಂದ, ಸುಮ್ಮನೆ ಕೂತಿದ್ದಾರೆ ಫ್ರಂಟ್ ರೋನಲ್ಲಿ. ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಒಂದು ಸದನವನ್ನು ನಡೆಸೋದು. ವಿರೋಧ ಪಕ್ಷದಲ್ಲಿ ಕುಳಿತ ವಿರೋಧ ಪಕ್ಷದ ನಾಯಕನಾದವರು ತನ್ನ ಸದಸ್ಯರನ್ನು ನಿಯಂತ್ರಿಸುವ ಕೆಲಸವನ್ನೂ ಮಾಡಬೇಕು. ಸ್ಪೀಕರ್ ಹೇಳಿದ್ಮೇಲೆ ನಿಂತ್ಕೋಬೇಕು. ಅದಕ್ಕೆ ಇಲ್ಲ ನಾನು ಮಾಡಲ್ಲ. ನಾಳೆ ರಾಹುಲ್ ಗಾಂಧಿ ಭಾಷಣ ಮಾಡೋಗ್ಲೂ ಕೂಗಿದ್ರೆ ಏನಾಗುತ್ತೆ? ಆಗೇನಾಗತ್ತೆ? ಅಲ್ಲ, ಇದು ಡಿಕ್ಟೇಟರ್, ಇದು ದಮನ, ಇದು ಡೆಮಾಕ್ರಸಿ ಅಲ್ಲ. ಶೇಮ್ ಆನ್ ಎನಿ ಸೀನಿಯರ್ಸ್ ಹೂ ಆರ್ ಪ್ರೆಸೆಂಟ್ ಇನ್ ದಟ್ ಸದನದಲ್ಲಿ. ಆ ಸದನದಲ್ಲಿ ಇವತ್ತು ಹಾಜರಿದ್ದ ಎಲ್ಲ ಹಿರಿಯರು ತಲೆ ಬಗ್ಗಿಸ್ಕೊಂಡು ಮನೆಗೆ ಹೋಗಿ ಇವತ್ತು ನೀವುಗಳು ನಮ್ಮ ದುಡ್ಡನ್ನು ತಿಂದು ಬಂದು ಹೋಗಿ ಅಲ್ಲಿ ವಾಕರ್ಕೆ ಥರ ಆಡ್ತಾ ಇದ್ದೀರಲ್ಲ, ಅದಕ್ಕೆ ಎಲ್ಲರೂ ತಲೆ ಬಗ್ಗಿಸ್ಬೇಕಲ್ಲಿ. ನನ್ನ ಪ್ರಕಾರ ಇಟ್ಸ್ ವೆರಿ ಸ್ಯಾಡ್. Allow the discussions. Then fight back. ಯಾರು ಬೇಡ ಅಂದವ್ರು ಅದನ್ನ? ಇವ್ರು ತೆಗೆದಿದ್ದ ವಿಷಯಗಳ ಬಗ್ಗೆ ಉತ್ತರ ಕೊಟ್ರ ಅನ್ನೋದನ್ನು ಅವ್ರು ಕೇಳಿಸ್ಕೊಳ್ಳಿಲ್ಲ. ಏನೂ ಇಲ್ಲ. ಹತ್ರಸ್ನಲ್ಲಿ ಆಗಿದ್ದಕ್ಕೆ ಸಂತಾಪ ಹೇಳೋವಾಗ್ಲೂ ಕೂಗ್ತಾ ಇದ್ರಲ್ಲ, ನನಗದು ಭಾಳ ಬೇಜಾರಾಗಿದ್ದು. ಸ್ಯಾಡ್ ಪಾರ್ಟ್. 100 ಜನ ಸತ್ತಿದ್ದಾರೆ ಅಂತ ಸದನದಲ್ಲಿ ಸಂತಾಪ ಆಗ್ತಾ ಇದ್ದಾಗಲೂ ಕೂಗ್ತಾ ಇದ್ರ. ನೀವೇನು ಮನುಷ್ಯರೋ ಏನು ನೀವು? ಭಾಳ ಬೇಜಾರಾಗೋ ದಿನ ಇದೆಲ್ಲ. ಬಟ್ ಪ್ರಯೋಜನ ಇಲ್ಲ. ಮೋದಿಯವರ ಭಾಷಣದಲ್ಲಿ ಆವೇಶ ಇರಲಿಲ್ಲ ನಿನ್ನೆ ರಾಹುಲ್ ಗಾಂಧಿ ಇದ್ದಂಗೆ, ಆದರೆ ವ್ಯಂಗ್ಯ ಇತ್ತು. ಅಲ್ಲಲ್ಲಿ ಉತ್ತರ ಕೊಡೋ ಥರ ಇತ್ತು. ಮೋದಿಯವರದಲ್ಲಿ ಹಳೆ ಕತೆಗಳನ್ನೇ ಮತ್ತೆ ಕೆದಕಿ ಬಂದರು. ತುರ್ತು ಪರಿಸ್ಥಿತಿ ಡ್ಯಾಶು ಅಂತ. ಕೆಲವು ಸರಿ ಬಿಜೆಪಿಯವರು ನೀವು ಅರ್ಥ ಮಾಡ್ಕೋಬೇಕು. ಹೇಳಿದ್ದೀನಿ ತುಂಬ ಸರಿ ಹೇಳ್ತಾ ಇದ್ರಿ, ಯಾರು ಕೇಳಿಸ್ಕೊತಾರೆ? ಯಾರು ಕೇಳಿಸ್ಕೊತಾರೆ? ಇವತ್ತಿನ ಭಾಳ ಪೀಳಿಗೆಗೆ ತುರ್ತು ಪರಿಸ್ಥಿತಿ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಆಲ್ ರೈಟ್, ನೀವು ಅದನ್ನವ್ರಿಗೆ ಏನು ಅಂತ ಗೊತ್ತಾಗೋ ಥರನೇ ಮಾಡಿ, ನಾವು ಬೇಡ ಅಂದಿಲ್ಲ. ಬಟ್ ಮಣಿಪುರ ವಿಷಯ ಬರಲೇ ಇಲ್ಲ ಸರ್ ಮೋದಿ ಅವರಿಂದ. ಅದನ್ನ ಹಿಡ್ಕೋಬೇಕು, ಅಥವಾ ಅದನ್ನೊಂದು ಮೂವ್ನಲ್ಲೋ ಒಂದು ವಿಶೇಷ ಚರ್ಚೆ ರೂಪದಲ್ಲೋ ತಗೋಬೇಕದನ್ನ. ನೀವು ಕೂತ್ಕೊಂಡು ಕೂತ್ಬಿಟ್ರೆ ಏನು ಅರ್ಥ? ನಮ್ಮ ಹತ್ರ ನಂಬರ್ ಇದೆ ಅಂತ, ಗಂಟ್ಲಿದೆ ಅಂದ್ಬಿಟ್ಟು